ಆರಾಮಾಗಿ ಕೂತ್ಕೊಂಡು ಈ ಕನಿಷ್ಠ ನಾವೊಂದು 25 ನಿಮಿಷ ಮಾಡಿ, ಇವತ್ತು ನಾವು ಮಾಡಿದ್ದು ಒಂದು 5 ನಿಮಿಷನೂ ಆಗಿಲ್ಲ ಅಂದ್ಕೋತೀನಿ. ಸೊ ಇಷ್ಟು ಕಡಿಮೆ ನಿಮಿಷದಲ್ಲೇ ನಿಮ್ಮಲ್ಲಿ ಹಲವಾರು ಜನಕ್ಕೆ ಸೊಂಟ ಹಿಡಿತಾ ಇತ್ತು, ಕೈ ನೋವು ಬರ್ತಾ ಇತ್ತು, ಕುತ್ತಿಗೆ ಹಿಂಗೆ ಮಾಡೋಣ ಅನ್ನಿಸ್ತಿತ್ತು, ಮಧ್ಯೆ ಮಧ್ಯೆ ಕಣ್ಣು ಬಿಟ್ಬಿಟ್ಟು ನೋಡೋಣ ಅಂತ ಅನ್ನಿಸ್ತಾ ಇತ್ತು. ಇನ್ನು 24 ನಿಮಿಷಗಳ ಕಾಲ ಅಂದರೆ ಅರ್ಧ ಮುಹೂರ್ತ, ಒಂದು ಮುಹೂರ್ತ ಅಂದರೆ 48 ನಿಮಿಷ, 48 ನಿಮಿಷ ಮಾಡಿದರೆ ದಿ ಬೆಸ್ಟ್. ಬಟ್ ಆಗಿಲ್ಲ ಅಂತಂದರೆ ಕನಿಷ್ಠ 24 ನಿಮಿಷಗಳ ಕಾಲ ನೀವು ಮಾಡುವಷ್ಟು ರೆಡಿ ಆಗಬೇಕು. ಅಲ್ಲಿ ತನಕ ಏನು ಮಾಡಬೇಕಂತಂದರೆ ಈ ಸಿಂಪಲ್ ಟೆಕ್ನಿಕನ್ನು ಮಾಡಬೇಕು. ಇದರಲ್ಲಿ ಆರಾಮಾಗಿ ನೀವು ಕೂತಿರ್ತೀರಾ, ನಿಮಗೆ ಯಾವ ಆಸನ ಕನ್ವೀನಿಯೆಂಟೋ ಅದರಲ್ಲಿ ನೀವು ಕೂತ್ಕೋಬೋದು. ಮತ್ತು ಕೈಗಳು ಕೂಡ ರಿಲ್ಯಾಕ್ಸ್ ಆಗಿರುತ್ತೆ. ಇಲ್ಲಿ ನೀವು ಕೈಯನ್ನು ಹಿಂಗೆ ಮಾಡಿ ಇಟ್ಕೊಂಡಿರ್ಬೇಕಂತಿಲ್ಲ, ಸಪೋರ್ಟ್ ಕೊಟ್ಟಬೇಕಂತಿಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಆಗಿರುತ್ತೆ. ಜಸ್ಟ್ ನಿಮ್ಮ ಪ್ರಾಣದ ಚಲನವಲನವನ್ನು ಗಮನಿಸ್ತಾ ಇರ್ತೀರ. ನಂತರ 2ನೇ ಹಂತದಲ್ಲಿ ಏನು ಮಾಡಿದ್ವಿ, ಉಸಿರನ್ನು ಕಟ್ಟಿಟ್ಕೊಂಡು ನಿಧಾನಕ್ಕೆ ಬಿಡುವಂಥ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಎಕ್ಸಲೇಷನ್ನ ಲೆಂತ್ ಹೆಚ್ಚಾಗ್ತಾ ಬರುತ್ತೆ, ಹಾಗೆ ನಿಮಗೆ ಕೂತ್ಕೊಳ್ಳುವಂತಹ ಕೆಪಾಸಿಟಿ ಹೆಚ್ಚಾಗ್ತಾ ಬರುತ್ತೆ. ಇದೆಲ್ಲ ಆದಮೇಲೆ ಇದರಲ್ಲಿ ನೀವು ಆರಾಮಾಗಿ 28 ನಿಮಿಷ ಮಧ್ಯೆ ಒಂದು ಸತಿನೂ ಕಣ್ಣು ಬಿಡದೆ, ಮಧ್ಯೆ ಒಂದು ಸತಿನೂ ಕಾಲು ಚೇಂಜ್ ಮಾಡ್ಕೊಳ್ದೆ, ಕುತ್ತಿಗೆ ಮೈ ಕೈ ಏನನ್ನೂ ಅಲುಗಾಡಿಸದೆ ಹೀಗೆ ಕೂತ್ಕೊಳ್ಳೋಕ್ಕೆ ಬಂತು ಅಂದರೆ ನಂತರದಲ್ಲಿ ನೀವು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದರೆ, ಅಂದರೆ ಈ ರೀತಿಯಾಗಿ ಉಸಿರಿನ ಒಂದು ಈ ಎಡದಿಂದ ತೊಗೊಂಡು ಬಲಕ್ಕೆ ಬಿಡೋದು, ಬಲದಿಂದ ತೊಗೊಂಡು ಎಡಕ್ಕೆ ಬಿಡೋದು, ಅಥವಾ ಸೂರ್ಯ ಅನುಲೋಮ, ಚಂದ್ರ ಅನುಲೋಮ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಇನ್ನೂ ಎಫಿಷಿಯೆಂಟಾಗಿ ಅದರ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಇದು ಸಿಂಪಲ್ ಟೆಕ್ನಿಕ್ ಅನಿಸುತ್ತೆ, ಬಟ್ ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇದು ತುಂಬ ಜಾಸ್ತಿ ಬೆನಿಫಿಷಿಯಲ್. ಯಾಕಂದರೆ ನಾವಿನ್ನು ಎಲಿಜಿಬಿಲಿಟಿ ಇಲ್ಲದೇ ಪ್ರಾಣಾಯಾಮ ಮಾಡಿಕೊಂಡು ಅದರ ಬೆನಿಫಿಟ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ನಮಗೇನು ನಾವು ಮಾಡೋಕ್ಕೆ ಎಲಿಜಿಬಲ್ ಇದ್ದೀವಿ ಅದನ್ನು ಮಾಡಬೇಕು. ಈಗ ನನಗೆ ಎವರೆಸ್ಟ್ ಹತ್ತಬೇಕು ಅಂತ ಆಸೆ ಇರುತ್ತೆ, ಆದರೆ ನನಗೆ ಇಲ್ಲಿರೋ ಹಾಸ್ಪಿಟ್ಲ್ ಮೆಟ್ಲನ್ನೇ ಹತ್ತಕ್ಕಾಗದೇ ಇದ್ದಾಗ ಎವರೆಸ್ಟ್ ಬಗ್ಗೆ ಯೋಚನೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಹಾಸ್ಪಿಟ್ಲ್ ಮೆಟ್ಲು ಹತ್ತಕ್ಕಾಗದೇ ಇದ್ದರೂ ರೂಮ್ ಎದುರುಗಡೆ ಇರೋ ಒಂದು ಮೆಟ್ಲಾದರೂ ಇಳಿಯೋದು ಪ್ರಾಕ್ಟೀಸನ್ನು ದಿನ ಮಾಡಬೇಕು. ಅಷ್ಟಾದರೂ ಮಾಡೋ ಕೆಪಾಸಿಟಿ ಇದ್ದರೆ, ನಮ್ಮ ಯೋಗ್ಯತೆ ಎಷ್ಟಿದೆ, ಎಷ್ಟು ಅರ್ಹತೆ ಇದೆ ಈಗ ಸದ್ಯಕ್ಕೆ, ಅಷ್ಟನ್ನಾದರೂ ದಿನ ಮಾಡ್ತಿರ್ಬೇಕು ಅಂತ. ಎವರೆಸ್ಟ್ ಹತ್ತಕ್ಕೆ ಬರಲ್ಲ ಅಂತ ಈ ಮೆಟ್ಲನ್ನು ಹತ್ತೋ ಪ್ರಯತ್ನ ಮಾಡದೆ ಮಲಗಿಬಿಟ್ರೆ ಈ ಮೆಟ್ಲು ಬರಲ್ಲ, ಯಾವುದೂ ಬರಲ್ಲ. ಸೊ ಎಷ್ಟು ನನ್ನ ಹತ್ರ ಆಗತ್ತೆ ಅಷ್ಟನ್ನು ಹಂತ ಹಂತವಾಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಂತರ ಮೇ ಬಿ ಈಗ ರೂಮಿನ ಮೆಟ್ಲು ಹತ್ತಿಳಿದು ಪ್ರಾಕ್ಟೀಸ್ ಮಾಡ್ತಿರ್ತೀರ, ಆಮೇಲೆ ಒಂದೊಂದು ಫ್ಲೋರ್ ಆದರೂ ಹತ್ಕೊಂಡು ಆಮೇಲೆ ಲಿಫ್ಟಲ್ಲಿ ಬರೋ ಹಾಗಾಗತ್ತೆ. ಆಮೇಲೆ ಖಂಡಿತ ನಾವು ಎವರೆಸ್ಟನ್ನು ಹತ್ತಕ್ಕಾಗತ್ತೆ, ಆದರೆ ಪ್ರಯತ್ನ ಮಾಡೋ ಬುದ್ಧಿ ನಮ್ಮಲ್ಲಿ ಇರಬೇಕು. ಇಲ್ಲೇನಂತಂದರೆ ಪ್ರಯತ್ನ ಮಾಡೋ ಮೊದಲೇ ನಾವು ಗಿವ್ ಅಪ್ ಮಾಡಿಬಿಡ್ತೀವಿ. ನನ್ನ ಹತ್ರ ಆಗಲ್ಲ ಬಿಡು, ನನಗಿದು ಕ್ಯೂರ್ ಆಗಲ್ಲ ಬಿಡು, ಇದೆಲ್ಲ ಗುಣ ಆಗೋ ರೋಗನೇ ಅಲ್ಲ ಬಿಡು ಅಂತ ಈವನ್ ಬಿಫೋರ್ ಅಟೆಂಪ್ಟಿಂಗ್ ಎನಿ ಪರ್ಟಿಕ್ಯುಲರ್ ಒಂದು ಪ್ರಯತ್ನ ಮಾಡೋ ಮೊದಲೇ ನೀವೇ ನಿಮ್ಮ ತಲೆಯಲ್ಲಿ ಡಿಸೈಡ್ ಮಾಡ್ಕೊಬಿಡ್ತೀರ ಇದು ನನಗಾಗಲ್ಲ ಅಂತ. ಅದನ್ನು ಫಸ್ಟು ಬಿಡಬೇಕು. ಯಾಕಂದರೆ ನಿಮ್ಮ ವಿಲ್ಲಿಂಗ್ನೆಸ್ ಇಲ್ಲದೆ, ನಿಮ್ಮ ಒಂದು ಪರ್ಮಿಷನ್ ಇಲ್ಲದೆ ಯಾವ ಡಾಕ್ಟ್ರು ಕೂಡ ನಿಮ್ಮೊಳಗೆ ಹೋಗಿ ನಿಮ್ಮನ್ನು ಹೀಲ್ ಮಾಡೋಕ್ಕಾಗಲ್ಲ. ನಿಮ್ಮ ಪರ್ಮಿಷನ್ ಬೇಕು. ಫಸ್ಟ್ ನೀವು ಹೇಳಬೇಕು, ಓಕೆ ಐ ಆಮ್ ರೆಡಿ ಟು ಗೆಟ್ ಹೀಲ್ಡ್, ನಾನು ರೆಡಿ ಇದ್ದೀನಿ, ನನಗೆ ಕ್ಯೂರ್ ಆಗುತ್ತೆ, ನಾನು ಕ್ಯೂರ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್, ವಿಲ್ ಪವರ್ ನಿಮ್ಮಲ್ಲಿ ಬರಬೇಕು. ಆಗ ಮಾತ್ರ ಅಲ್ಲಿ ಡೋರ್ ಓಪನ್ ಆಗುತ್ತೆ. ಡಾಕ್ಟರ್ ಕೊಟ್ಟಿರೋ ಔಷಧಿ ಹೋಗೋದಕ್ಕೆ, ಮಾಡಿರೋ ಥೆರಪೀಸ್ ಹೋಗೋದಕ್ಕೆ, ಅದೆಲ್ಲದು ಹೋಗಿ ನಿಮ್ಮ ದೇಹವನ್ನು ಹೀಲ್ ಮಾಡೋದಕ್ಕೆ ಪರ್ಮಿಷನ್ ಆವಾಗಲೇ ಸಿಗೋದು. ಅದೆಲ್ಲ ಡೋರ್ ಓಪನ್ ಇಟ್ಟು ಮಾಡಿ ನೋಡೋಣ, ಟ್ರೀಟ್ ಮಾಡಿ ನೋಡೋಣ, ಗುಣ ಮಾಡಿ ನೋಡೋಣ ಅಂತಂದರೆ ಏನೂ ಆಗಲ್ಲ. ಯಾವ ಡಾಕ್ಟ್ರು, ಯಾವ ಹಾಸ್ಪಿಟ್ಲ್ ಎಲ್ಲೇ ಆದ್ರೂ ನಿಮ್ಮದೆಲ್ಲ ಲೀಸ್ಟಲ್ಲಿ ಇದು ಅಂತ ಸೇರ್ಕೊಳ್ಳುತ್ತೆ. ಬಿಟ್ಟರೆ ನಾನು ಅಲ್ಲೂ ಹೋದೆ, ಇಲ್ಲೂ ಹೋದೆ, ಎಲ್ಲೂ ಗುಣ ಆಗಿಲ್ಲ ಅಂತಿರ್ತೀರಲ್ಲ, ಆ ಎಲ್ಲ ಲೀಸ್ಟಲ್ಲಿ ಇದು ಒಂದು ಸೇರ್ಕೊಳ್ಳುತ್ತೆ, ಬಿಟ್ಟರೆ ನಿಮಗೆ ಗುಣ ಆಗಲ್ಲ. ಸೊ ಫಸ್ಟ್ ಆಫ್ ಆಲ್ ಚೇಂಜ್ ದ ಮೆಂಟಾಲಿಟಿ. ನಮ್ಮ ಮೈಂಡಲ್ಲೇ ಇರೋವಂಥದ್ದೆಲ್ಲ ಶಕ್ತಿ ಒಮ್ಮೆ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಸರಳವಾಗಿ ನನ್ನ ಮನಸ್ಸಲ್ಲಿ ಇಷ್ಟು ಶಕ್ತಿ ಇದೆ, ಆದರೆ ನಾನು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತಂದರೆ ಅದು ಹೆಂಗೆ ಅಂತಂದರೆ, ನನ್ನ ಮನೇಲಿ ಎಲ್ಲದೂ ವ್ಯವಸ್ಥೆ ಇದೆ, ಒಂದು ಸ್ವಿಚ್ ಹಾಕಿದ್ರೆ ಎಲ್ಲ ಕೆಲಸ ಆಗುತ್ತೆ, ಆದರೆ ನಾನು ಸ್ವಿಚ್ ಹಾಕದೆ ಸುಮ್ಮನೆ ಕೂತ್ಕೊಂಡು ಏನೂ ಕೆಲಸ ಆಗಿಲ್ಲ ಅಂತ ಅಳ್ತಾ ಇದ್ದರೆ ಎಷ್ಟು ಸ್ಟುಪಿಡ್ ಅಂತ ಅನಿಸುತ್ತೋ, ಹಾಗೆಯೇ ನಿಮ್ಮ ಮನಸ್ಸಿಗೆ ತುಂಬ ಶಕ್ತಿ ಇದೆ. ಆದರೆ ಆ ಮನಸ್ಸನ್ನು ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲದೆ, ಅದರದ್ದು ಯೂಸರ್ ಮ್ಯಾನ್ಯಲ್ ನಮಗೆ ಸಿಕ್ಕಿಲ್ಲದೆ ಇರೋ ಕಾರಣಕ್ಕೆ ನಾವು ಇಷ್ಟೊಂದು ಸಫರ್ ಆಗ್ತಾ ಇರ್ತೀವಿ. ಒಂದು ಚಿಕ್ಕ ಉದಾಹರಣೆ ನಾನು ತುಂಬ ಸತಿ ಹೇಳಿದ್ದೀನಿ, ಈಗ ಮತ್ತೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಒಂದು ಕಡೆ ಈಗ ನಾವು ಹೋಗ್ತಾ ಇರುವಾಗ ಒಂದು ತಾಯಿ ಇದ್ದಾಳೆ, ಒಂದು ಚಿಕ್ಕ ಮಗು ಇದೆ ಅಂತ ಇಟ್ಕೊಳ್ಳೋಣ. ಹೋಗ್ತಾ ಅನ್ಫಾರ್ಚುನೇಟ್ಲಿ ಒಂದು ಆಕ್ಸಿಡೆಂಟ್ ಆಗಿಬಿಡ್ತು ಅಂತ ಇಟ್ಕೊಳ್ಳೋಣ. ತಾಯಿಗೆ ಈಗ ನಿಮಗೆಲ್ಲ ಏನೇನು ರೋಗ ಇದೆಯೋ ಅದನ್ನೇ ಇಟ್ಕೊಳ್ಳಿ. ಗಂಟು ನೋವು ಇದ್ದವ್ರಿಗೆ ಗಂಟು ನೋವು, ಕಾಲು ನೋವು ಇದ್ದವ್ರಿಗೆ ಕಾಲು ನೋವು, ಹೊಟ್ಟೆ ನೋವು ಇದ್ದವ್ರಿಗೆ ಹೊಟ್ಟೆ ನೋವು, ತಲೆನೋವು ಇದ್ದವ್ರಿಗೆ ತಲೆನೋವು, ಏನೇನು ರೋಗಗಳಿದೆಯೋ ಅದೇ ರೋಗ ಆ ತಾಯಿಗೂ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಆಯಿತಾ? ಸೊ ಕಂಪ್ಯಾರಿಟಿವ್ಲಿ ಗಂಟು ನೋವು ಇಟ್ಕೊಳ್ಳೋಣ. ಫುಲ್ ಎಲ್ಲ ಗಂಟಲ್ಲಿ ನೋವಿದೆ, ಸ್ಟಿಫ್ನೆಸ್ ಇದೆ, ಸಿಕ್ಕಾಪಟ್ಟೆ ಪೇನ್ ಇದೆ. ಆ ತಾಯಿ ಮಗು ಹೋಗುವಾಗ ಸ್ಕೂಟಿಲಿ ಹೋಗ್ತಾ ಇದ್ರು, ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳೋಣ. ಆಕ್ಸಿಡೆಂಟ್ ಆಯಿತು, ಆಚೆ ಈಚೆ ಯಾರೂ ಜನ ಇರಲಿಲ್ಲ, ಖಾಲಿ ರೋಡು, ಮಗು ಬಿದ್ದಿದೆ.
ಹತ್ತಿರದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗದೇ ಇದ್ದರೆ ಮಗುಗೇನಾದರೂ ಆಗತ್ತೆ, ಸ್ವಲ್ಪ ಪೆಟ್ಟು ಹೆಚ್ಚಿಗೆನೇ ಆಗಿದೆ. ಸೊ ಆ ಕ್ಷಣದಲ್ಲಿ ಆ ತಾಯಿ ಇದ್ದ ಜಾಗದಲ್ಲಿ ನಾವೇನಾದರೂ ಇದ್ದಿದ್ರೆ ಏನು ಮಾಡ್ತಿದ್ವಿ? ಯಾರೂ ಇಲ್ಲ, ಖಾಲಿ ರೋಡು. ಹೆಂಗೆ ಕರ್ಕೊಂಡು ಹೋಗೋದು? ಅಯ್ಯೋ ನನಗೆ ಕೈ ನೋಯ್ತಿದೆ, ನನಗೆ ಸೊಂಟ ನೋವಾಗ್ತಿದೆ, ಕಾಲ್ಗಂಟು ನೋವಿದೆ ಅಲ್ವಾ, ಓಡ್ತೀರಾ ಅಲ್ವಾ, ಪ್ರಯತ್ನ ಮಾಡ್ತೀರಾ ಅಲ್ವಾ. ಆ ಮಗುವನ್ನು ಎತ್ಕೊಂಡು ಎಲ್ಲಾದರೂ ಒಂದು ಹೆಲ್ಪ್ ಬರೋ ತನಕ, ಅದು ಬೇಕಿದ್ರೆ ನಾವು ಅನ್ಕಾನ್ಷಿಯಸ್ ಆಗಿ ಬಿದ್ದರೂ ಪರವಾಗಿಲ್ಲ, ಬೀಳೋ ತನಕನೂ ಓಡ್ತಿರ್ತೀವಿ ನಾವು. ನನ್ನ ಹತ್ರ ಆಗತ್ತೋ ಬಿಡುತ್ತೋ ಸೆಕೆಂಡರಿ. ಆ ಕ್ಷಣಕ್ಕೆ ನನ್ನ ಮಗುವನ್ನು ನಾನು ಬಚಾವ್ ಮಾಡ್ಕೊಳ್ಬೇಕು, ನನ್ನ ಮಗುವಿಗೆ ಇಮಿಡಿಯೇಟಾಗಿ ಸಹಾಯ ಸಿಗಲೇಬೇಕು ಅನ್ನೋದು ನಮ್ಮ ಪ್ರಿಯಾರಿಟಿ ಆಗುತ್ತೆ. ಹಾಗಾಗಿ ಮೈಕೈಯಲ್ಲಿ ನೋವಿರಲಿ ಇಲ್ಲದೇ ಇರಲಿ, ಅದ್ರ ಮೇಲಿಂದ ಮಗು ಬಿದ್ದು ಅಷ್ಟು ಪೆಟ್ಟಾಗಿದೆ ಅಂದಮೇಲೆ ತಾಯಿಗೂ ಏನು ಪೆಟ್ಟಾಗದೆ ಇರಲ್ಲ ಅಲ್ವಾ. ತಾಯಿನೂ ಅದೇ ಸ್ಕೂಟಿಯಿಂದ ಬಿದ್ದಿರ್ತಾಳೆ, ಮಗುವಿಗೆ ಪೆಟ್ಟಾದಂತೆ ತಾಯಿಗೂ ಆ ಕ್ಷಣಕ್ಕೂ ಪೆಟ್ಟಾಗಿರುತ್ತೆ. ಸೊ ಆಗ ಬಿದ್ದ ಆಕ್ಸಿಡೆಂಟ್ನ ಪೆಟ್ಟು, ಅದರ ಜೊತೆಲಿ ಆಲ್ರೆಡಿ ದೇಹದಲ್ಲಿರುವ ಕಾಲು ನೋವೋ, ಸೊಂಟ ನೋವೋ, ಕುತ್ತಿಗೆ ನೋವೋ, ಏನೇನು ಸಮಸ್ಯೆನೋ ಆ ಎಲ್ಲ ಸಮಸ್ಯೆ ಇದ್ದರೂ ಸಹ ಆ ಕ್ಷಣಕ್ಕೆ ನಮಗೆ ಅದನ್ನ ಎತ್ಕೊಂಡು ಹೋಗಿ ಆ ಮಗುವನ್ನು ಒಂದು ಫಸ್ಟ್ ಏಡ್ ಅಥವಾ ಹಾಸ್ಪಿಟ್ಲ್ ಅಥವಾ ಯಾರಾದರೂ ಹೆಲ್ಪ್ ಮಾಡೋರು ಅಟ್ಲೀಸ್ಟ್ ಸಿಗೋ ತನಕ ನಾವು ಓಡ್ತೀವಿ. ಹೇಗೆ ಸಾಧ್ಯ ಆಗತ್ತೆ? ಈಗ ನನ್ನ ದೇಹದಲ್ಲಿ ಅದು ಆಗದೇ ಇಲ್ಲ ಅಂತ ಆಗಿದ್ದಿದ್ರೆ ಆ ಕ್ಷಣದಲ್ಲಿ ಎಲ್ಲಿಂದ ಬಂತು? ಆವಾಗೇನಾದರೂ ನೀವು ದೇಹ ತಕ್ಷಣಕ್ಕೆ ಏನಾದರೂ ರಿಪ್ಲೇಸ್ ಆಯಿತಾ? ಆ ಒಂದಿಷ್ಟು ಡ್ಯೂರೇಷನಿಗೆ ಅಂತ ದೇವರೇನಾದರೂ ಬೇರೆ ದೇಹ ತಂದು ಕೊಟ್ಟನಾ ನಿಮಗೆ? ಇಲ್ಲ ಅಲ್ವಾ. ಅದೇ ದೇಹ, ಅದೇ ರೋಗ, ಅದೇ ಡಯಾಗ್ನೋಸಿಸ್. ಆದರೆ ಆ ಕ್ಷಣದಲ್ಲಿ ನಿಮ್ಮ ಪ್ರಿಯಾರಿಟಿ ಬದಲಾಗಿದ್ದೇನು ಹೇಳಿ? ನಿಮ್ಮ ಪ್ರಿಯಾರಿಟಿ ತಾಯಿ ಶಕ್ತಿ ಅನ್ನೋಕ್ಕಿಂತ ಅಲ್ಲಿ ನಿಮ್ಮ ಫೋಕಸ್ ಬದಲಾಯಿತು. ಉಳಿದ ದಿನ ನಮ್ಮ ಫೋಕಸ್ ಪೂರ್ತಿ ರೋಗ ರೋಗ ರೋಗ, ನೋವು 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 ಇದ್ರ ಮೇಲಿರುತ್ತೆ. ಆ ಕ್ಷಣದಲ್ಲಿ ನಿಮ್ಮಲ್ಲಿ ಬದಲಾದದ್ದು ಪ್ರಿಯಾರಿಟಿ ಮಗು ಮಗು ಮಗು. ಇದು ಎಂಥ ಸಂಬಂಧ ಇಲ್ಲ. ಆ ಕ್ಷಣಕ್ಕೆ ಆ ಮಗು ಬಚಾವ್ ಆಗಬೇಕು, ಮಗುವಿಗೆ ತೊಂದರೆ ಆಗಬಾರ್ದು. ಸೊ ಶಿಫ್ಟ್ ಆಫ್ ದ ಫೋಕಸ್ ಇಲ್ಲಿ ಆದದ್ದು, ಬದಲಾವಣೆ ಆದದ್ದು ನಿಮ್ಮ ದೇಹದಲ್ಲ, ನಿಮ್ಮ ಫೋಕಸ್ಸಲ್ಲಿ. ನಿಮ್ಮ ಒಂದು ಯಾವುದ್ರ ಮೇಲೆ ನೀವು ಪ್ರಿಯಾರಿಟೈಸ್ ಮಾಡ್ತಿದ್ರಿ ಇಷ್ಟು ದಿವಸ, ಅದು ಬದಲಾವಣೆ ಆಯಿತು. ಆಗ ದೇಹಕ್ಕೆ ಚಲನೆ ಬಂತು, ದೇಹಕ್ಕೆ ಆ ಒಂದು ಎಬಿಲಿಟಿ ಸಿಕ್ತು. ಹಾಗೆಯೇ ಈಗ ಎಷ್ಟೊಂದು ಜನ ಹೇಳ್ತಾರೆ ನೋಡಿ, ಈಗ ಆ್ಯಸಿಡಿಟಿ ಪೇಷಂಟ್ಸು ಅಥವಾ ಡಯಾಬಿಟಿಕ್ ಪೇಷಂಟ್ಸು, ಅಯ್ಯೋ ನಂಗೆ ಡಯಾಬಿಟಿಸ್ ಇದೆ ಅಲ್ವಾ, ಒಂಚೂರು ಲೇಟ್ ಆದರೂ ನಂಗೆ ತಡ್ಕೊಳಕ್ಕಾಗಲ್ಲ, ತುಂಬ ಕಷ್ಟ ಆಗಿಬಿಡುತ್ತೆ. ನನಗೆ ಆ್ಯಸಿಡಿಟಿ ಇದೆ, ಒಂಚೂರು ಹೆಚ್ಚು ಕಮ್ಮಿ ಆದರೂ ನಂಗೆ ತಡ್ಕೊಳಕ್ಕಾಗಲ್ಲ. ಹೀಗೆಲ್ಲ ನಾವು ಇದನ್ನು ಫೀಲ್ ಮಾಡ್ತಿರ್ತೀವಿ. ಅಥವಾ ಒಂದೊಂದು ಸತಿ ಒಂದಿನ ಫುಡ್ ಟೈಮಿಂಗ್ ಒಂಚೂರು ಆಚೆ ಈಚೆ ಆಗಿಬಿಟ್ರೆ ವಾರಗಟ್ಟಲೆ ನಾನು ಸಫರ್ ಆಗಬೇಕು. ಮತ್ತು ನಾವು ಅದನ್ನೇ ಹೇಳ್ತಿರ್ತೀವಿ, ಅವತ್ತು ಲೇಟ್ ಆಯ್ತಲ್ವಾ ಅದಕ್ಕೆ ಕಷ್ಟ, ಅವತ್ತು ಲೇಟ್ ಆಯ್ತಲ್ವಾ ಅದಕ್ಕೆ ಕಷ್ಟ ಅಂತ ಎಷ್ಟು ಸಫರ್ ಆಗ್ತಿರ್ತೀವಿ. ಅದೇ ಇಮ್ಯಾಜಿನ್ ಮಾಡಿ, ನಮಗೀಗ ಒಂದು PM ಆಫೀಸಿಂದ ಕಾಲ್ ಬಂತು, ತಕ್ಷಣ ಬನ್ನಿ ನಿಮ್ಗೊಂದು ಎಂಥ ಅವಾರ್ಡ್ ಸಿಕ್ಕಿದೆ, ದೊಡ್ಡ ಅವಾರ್ಡು, ಬರಲೇಬೇಕು, ಈಗೆಲ್ಲ ಅರೇಂಜ್ ಆಗಿಬಿಟ್ಟಿದೆ, ನೀವು ಹೊರಡಬೇಕಷ್ಟೇ ಅಂತ ಈ ಕಾಲ್ ಬಂದರೆ ಇಲ್ಲಿಂದ ಎದ್ದು ಹೊರಟ್ರೆ ಆ ಖುಷೀಲಿ, ಆ ಸರ್ಪ್ರೈಸಲ್ಲಿ ಅವಾಗ ಆಗ್ತಾ ಇರುವಂತಹ ಒಂದು ಭಾವನೆಗಳ, ಇಮೋಷನ್ಸ್ಗಳ ಒಂದೇನು ಸರ್ಚ್ ಅಂತ ಏನು ಹೇಳೋದು, ಪ್ರವಾಹದಲ್ಲಿ ನಮಗೇನಾಗತ್ತೆ, ಹಸಿವು ಗೊತ್ತಾಗಲ್ಲ, ನಿದ್ದೆ ಗೊತ್ತಾಗಲ್ಲ, ಏನು ಆ್ಯಸಿಡಿಟಿ ಇದೆಲ್ಲ ನಮಗೆ ಅರಿವಿಗೂ ಬರಲ್ಲ. ಯಾಕೆ ಅಂತಂದರೆ ಅಲ್ಲಿ ಭಾವನೆಗಳು ಅಷ್ಟು ಸಡನ್ ಶಿಫ್ಟ್ ಆಯಿತು. ಭಾವನೆಗಳದ್ದು ಒಂದು ಇಮ್ಯಾಜಿನು ಮಾಡದೇ ಇರುವಂಥದ್ದು, ಕಲ್ಪನೆಗೂ ಇಲ್ಲದೆ ಇರುವಂಥದ್ದು ಒಂದೇನೋ ಹೊಸ್ತು ನಿಮ್ಮ ಕಣ್ಣೆದುರಿಗೆ ಬಂತು. ಸೇಮ್ ಥಿಂಗ್ ಅಪ್ಲೈಸ್ ಇನ್ನೊಂದಕ್ಕೂ ಕೂಡ. ಈಗೇನೋ ಸಡನ್ನಾಗಿ ನಮಗೆ ತೀರಾ ಇಷ್ಟದವರು ಕಳ್ಕೊಂಡಾಗ ಅಥವಾ ಯಾರನ್ನೋ ನಾವು ಸಡನ್ನಾಗಿ ಕಳ್ಕೊಂಡು ಬಿಟ್ಟಾಗ ಕೂಡ ಹಾಗೆ ಆಗುತ್ತೆ. ನೀವು ನೋಡಿರ್ಬೋದು, ನಿಮ್ಮ ಹತ್ತಿರದವ್ರನ್ನ ತುಂಬ ಹತ್ತಿರದಿಂದ ಒಡನಾಡಿದವ್ರನ್ನ, ನಿಮಗೆ ತುಂಬ ಪ್ರೀತಿ ಪಾತ್ರನಾದವ್ರನ್ನ ನೀವು ಕಳ್ಕೊಂಡಾಗ, ಅವರ ಡೆಡ್ ಬಾಡಿ ಎದುರು ನೀವು ಕೂತಾಗ ನಿಮಗೇನಾದರೂ ನಿಮ್ಮ ಹಸಿವು, ನಿದ್ರೆ, ಆ್ಯಸಿಡಿಟಿ ಏನಾದರೂ ಫೀಲ್ ಆಗುತ್ತಾ? ಆ ಕ್ಷಣಕ್ಕೆಲ್ಲವೂ ಸ್ತಬ್ಧ ಅಂತ ಅನಿಸಿರುತ್ತೆ ಅಲ್ವಾ. ಹಾಗಿದ್ರೆ ಎಲ್ಲಿ ಇದು ಬದಲಾದದ್ದು? ಆ ಕ್ಷಣದಲ್ಲಿ ಹಾಗಿದ್ರೆ ನಿಮ್ಮ ದೇಹ ಬದಲಾಗಿತ್ತಾ? ನಿಮಗೆ ಆ ಒಂದು ಈಗ ಸ್ಟಮಕ್ ಅಲ್ಸರ್ ಇತ್ತು, ಆ್ಯಸಿಡಿಟಿ ಇತ್ತು ಅನ್ನೋರಿಗೆ ಆ ಕ್ಷಣದಲ್ಲಿ ಹಾಗಿದ್ರೆ ಸ್ಟಮಕ್ ಅಲ್ಸರ್ ಇರೋ ಜಾಗ ತೆಗೆದು ಬೇರೆ ಏನಾದರೂ ರಿಪ್ಲೇಸ್ ಮಾಡಿದ್ರಾ? ಏನೂ ಇಲ್ಲ ಅಲ್ವಾ. ಆದರೆ ಅಲ್ಲಿ ಬದಲಾದದ್ದು ನಿಮ್ಮ ಭಾವನೆಗಳು. ಆ ಭಾವನೆಗಳು ಸಡನ್ನಾಗಿ ರಿಪ್ಲೇಸ್ ಆದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇರೆ ಯಾವುದೋ ಒಂದು ಖುಷಿ ಅಥವಾ ಕೋಪ ಅಥವಾ ಬೇಜಾರು ಇದರಿಂದ ರಿಪ್ಲೇಸ್ ಆದಾಗ ಏನಾಗುತ್ತೆ, ನಿಮ್ಮ ಫಿಸಿಕಲ್ ಸಿಂಪ್ಟಮ್ಸ್ಗಳಿಗೆ ನೀವು ಪ್ರಿಯಾರಿಟಿ ಕೊಡಲ್ಲ. ನಿಮ್ಮ ಪ್ರಿಯಾರಿಟಿ ಅಲ್ಲಾಗಿರುವಂತಹ ಭಾವನೆಗಳಿಗಾಗಿ ಇರುತ್ತೆ. ಹಾಗಾಗಿ ನಿಮಗೆ ದೇಹದಲ್ಲಿ ಸಫರಿಂಗ್ ಗೊತ್ತಾಗಲ್ಲ. ಗೊತ್ತಾಯ್ತಾ? ಇದನ್ನೇ ಈಗ ಉಲ್ಟಾ ಅಪ್ಲೈ ಮಾಡಿದರೆ, ಈಗ ಇವತ್ತಿಗೆ ಈ ಕ್ಷಣಕ್ಕೆ ನನಗೆ ಯಾಕೆ ಇಷ್ಟು ಡಿಸ್ಕಂಫರ್ಟ್ ಆಗ್ತಿದೆ, ನನಗೆ ಯಾಕೆ ಇಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ನಮ್ಮ ಪೂರ್ತಿ ಪ್ರಿಯಾರಿಟಿ ಆ್ಯಂಡ್ ಫೋಕಸ್ ಈ ನೋವಿನ ಮೇಲಿದೆ.
ಈ ನೋವು 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 ಕಷ್ಟ ಕಷ್ಟ ಕಷ್ಟ, ನಂಗೆ ಇದು ಇದೆ, ನಂಗೆ ಈ ರೋಗ ಇದೆ, ನಂಗೆ ಈ ರೋಗ ಇದೆ, ನಂಗೆ ರೋಗ ಇದೆ. ಸೊ ಅದರ ಮೇಲೆ ನೀವು ಇಷ್ಟು ಪ್ರಿಯಾರಿಟೈಸ್ ಮಾಡ್ತಾ ಹೋದರೆ, ಅದರ ಮೇಲೆ ಇಷ್ಟೊಂದು ಫೋಕಸ್ ಮಾಡ್ತಾ ಹೋದರೆ ಏನಾಗುತ್ತೆ, ಅದೇ ಉಲ್ಬಣ ಆಗುತ್ತೆ, ಅದೇ ನಿಮಗೆ ಜಾಸ್ತಿ ಸಫರಿಂಗನ್ನು ಕೊಡುತ್ತೆ. ಅಂದರೆ ಆ್ಯಕ್ಚುಲಿ ಇರೋ ನೋವಿಗಿಂತಲೂ ಹೆಚ್ಚಿಗೆ ಸಫರಿಂಗ್ ನಿಮಗೆ ಇದರಿಂದ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ನಿಮ್ಮ ಭಾವನೆಗಳು, ನಿಮ್ಮ ಇಮೋಷನ್ಸ್ಗಳೇನಿದೆ, ಇದು ನಿಮಗೆ ಇದು ನಿಮ್ಮ ಸಾಧನಗಳು, ಅಂದರೆ ಇದು ನಿಮ್ಮ ಟೂಲ್ಸ್. ಅಂದರೆ ನಿಮ್ಮ ಜೀವನವನ್ನು ಬೆಟರ್ ಮಾಡಲಿಕ್ಕೆ ಅಂತ ಭಗವಂತ ಕೊಟ್ಟಿದ್ದು. ಆದರೆ ಅನ್ಫಾರ್ಚುನೇಟ್ಲಿ ನಾವೆಲ್ಲರೂ ನಮ್ಮ ಭಾವನೆಗಳಿಂದಲೇ ನಮ್ಮ ಜೀವನ ಹಾಳು ಮಾಡ್ಕೊಳ್ತಿದ್ದೀವಿ. ಅತಿಯಾದಂತಹ ಈ ಭಾವನೆಗಳು, ಈ ಒತ್ತಡಗಳು, ಆಸೆಗಳು ಅಥವಾ ಅತಿಯಾದ ಫೋಕಸ್, ಇದರಿಂದನೇ ನಾವು ನಮ್ಮ ಜೀವನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇದು ಉಲ್ಟಾ ಆಗಬೇಕು. ಯೂಸರ್ ಮ್ಯಾನ್ಯರ್ ಇಲ್ಲದೆ ಇದ್ದಿದ್ದಕ್ಕೆ ನಿಮಗೆ ಬೇಕಾದ ಹಾಗೆ ನಿಮ್ಮ ಭಾವನೆಗಳನ್ನ ಉಪಯೋಗಿಸ್ಕೊಂಡು ನೀವೇನು ಮಾಡ್ಕೊಂಡು ಬಿಟ್ಟಿದ್ದೀರಾ, ನಿಮ್ಮ ಜೀವನದಲ್ಲಿ ಈ ಸಫರಿಂಗನ್ನು ಒಳ್ಳೆಯ ಇದೊಂದು ಅನ್ಅವಾಯ್ಡೇಬಲ್ ಸಫರಿಂಗ್ ಅಂತ ಥರ ನೀವು ಅಂದ್ಕೊಂಡಿದ್ದೀರಾ. ಇಲ್ಲ, ಸಫರಿಂಗ್ ಈಸ್ ಆಪ್ಷನಲ್. ಸಫರಿಂಗ್ ಅನ್ನೋದು ಅನ್ಅವಾಯ್ಡೇಬಲ್ ಅಲ್ಲ. ಇದು ಖಂಡಿತ ನೀವು ಅವಾಯ್ಡ್ ಮಾಡೋಕ್ಕಾಗತ್ತೆ. ಇದು ಆಪ್ಷನಲ್. ಪೇನ್ ಇರ್ಬೋದು, ಆದರೆ ಸಫರಿಂಗ್ ಇರಲ್ಲ. ಸಫರಿಂಗನ್ನು ನೀವು ತಡೆದು ಹಿಡಿಬೇಕು. ಅದನ್ನ ನೀವು ನಿಮ್ಮಿಂದ ದೂರ ಇಡಬೇಕಂತಂದರೆ ಚೇಂಜ್ ಯುವರ್ ಮೈಂಡ್ ಸೆಟ್. ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳಿ. ನಿಮ್ಮ ಭಾವನೆಗಳು ಬಂದಾಗ ಆ ಭಾವನೆಗಳನ್ನು ಒಂಚೂರು ಒಬ್ಸರ್ವ್ ಮಾಡಿ. ಏನು ಬರ್ತಾಯಿದೆ, ಯಾಕೆ ಬರ್ತಿದೆ, ಏನಾಗ್ತಿದೆ ಅಂತ. ಅದರಿಂದ ನಿಮ್ಮ ದೇಹಕ್ಕೆ ಹಾಳಾಗಕ್ಕೆ ನೀವು ಕೊಡಬಾರ್ದು. ಭಾವನೆಗಳನ್ನು ನಿಮ್ಮ ದೇಹದ ಒಳಿತಿಗಾಗಿ ಉಪಯೋಗಿಸ್ಕೊಳ್ಬೇಕು. ಸೊ ಇದನ್ನೊಂದು ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಪ್ರಿಯಾರಿಟಿಯನ್ನು ಶಿಫ್ಟ್ ಮಾಡ್ಕೊಳ್ಳಿ. ಈ ಒಂದು ದೇಹದ ನೋವಿಗಿಂತ ದೊಡ್ಡದಾದಂಥ ಬೇರೆ ಪ್ರಿಯಾರಿಟಿಯನ್ನು ಹುಡುಕಿ. ಅದನ್ನು ಹುಡುಕಿದಾಗ ಇದು ನಿಮಗೆ ಚಿಕ್ಕದು ಅನಿಸುತ್ತೆ. ಬಟ್ ಎಲ್ಲಿ ತನಕ ಅದನ್ನು ನೀವು ಹುಡುಕಲ್ಲ, ಅಲ್ಲಿ ತನಕ ಇದು ನಿಮಗೆ ಚಿಕ್ಕದು ಅಂತ ಅನಿಸಲ್ಲ. ಇದು ಗುಣ ಆಗೋದಕ್ಕೂ ನೀವು ಬಿಡಲ್ಲ. ಕೆರೆದು ಗಾಯ ಮಾಡ್ಕೊಂಡು ಹಾಗೇ ಇದನ್ನು ನೆನೆದು ಈ ಒಂದು ಡಯಾಗ್ನೋಸಿಸ್ ಏನಿದೆ ಅದನ್ನ ನೀವು ಹೆಚ್ಚು ಮಾಡ್ಕೊಳ್ತಾ ಇರ್ತೀರ. ಅರ್ಥ ಆಯ್ತಾ? ಸೊ ಈ ಸಿಂಪಲ್ ಟೆಕ್ನಿಕ್ ಆಫ್ ಬ್ರೀದಿಂಗ್ ಎಲ್ಲ ನಿಮಗೆ ನಿಮ್ಮ ಭಾವನೆಗಳನ್ನು ಒಂದು ಸಮತೋಲನಕ್ಕೆ ತರಲಿಕ್ಕೂ ಹೆಲ್ಪ್ ಆಗುತ್ತೆ. ಇದನ್ನು ನೀವು ಮಾಡಲೇಬೇಕು. ಇಂಥದ್ದೆಲ್ಲ ಚಿಕ್ಕ ಪುಟ್ಟ ಬದಲಾವಣೆ ಮಾಡ್ಕೊಂಡಿಲ್ಲ ಅಂತಂದರೆ ಈ ನಮ್ಮಂಥ ಡಾಕ್ಟರ್ಸಿಂದ, ಹಾಸ್ಪಿಟ್ಲಿಂದ ನಿಮಗೆ ಮುಕ್ತಿ ಸಿಗಲ್ಲ. ನಿಮಗೆ ನಮ್ಮೆಲ್ಲರಿಂದ ಮುಕ್ತಿ ಸಿಗಬೇಕು, ಫ್ರೀ ಆಗಬೇಕು. ಯಾವುದು ಮೆಡಿಸಿನ್ಸ್, ಯಾವ ಹಾಸ್ಪಿಟಲ್, ಯಾವ ಡಾಕ್ಟರ್ ಅಗತ್ಯ ಇಲ್ಲದೆ ನೀವು ಆರಾಮಾಗಿರ್ಬೇಕಂತಂದರೆ ಇಂತಹ ಎಲ್ಲ ಬದಲಾವಣೆಗಳನ್ನು ಮತ್ತು ನಿಮ್ಮ ಮೈಂಡ್ಸೆಟ್ನ ರಿಪ್ಲೇಸ್ಮೆಂಟನ್ನು ಮಾಡ್ಕೊಳ್ಳಿಕ್ಕೆ ಬೇಕು. ಇಲ್ಲದಿದ್ದರೆ ನಮ್ಮ ಮೇಲೆ ಡಿಪೆಂಡ್ ಆಗಲಿಕ್ಕೆ, ಜೀವನ ಪೂರ್ತಿ ಡಿಪೆಂಡ್ ಆಗಲಿಕ್ಕೆ ರೆಡಿ ಇರಬೇಕು. ಎರಡರಲ್ಲಿ ಒಂದಾಗಬೇಕು. ಎರಡೂ ಅಂದರೆ ಆಗಲ್ಲ. ಇಲ್ಲ ನಂಗೆ ಅದೆಲ್ಲ ರಿಪ್ಲೇಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಆದರೆ ನಂಗೆ ಡಾಕ್ಟ್ರಿಂದನೂ ಮುಕ್ತಿ ಬೇಕು, ನಂಗೆ ಔಷಧಿಗಳಿಂದನೂ ಮುಕ್ತಿ ಬೇಕು ಅಂದರೆ ಆಗಲ್ಲ. ಎರಡರಲ್ಲಿ ಯಾವುದಾದ್ರು ಒಂದನ್ನು ಮಾತ್ರ ಸಿಲೆಕ್ಟ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಸೊ ಬ್ರೀದಿಂಗ್ ಟೆಕ್ನಿಕ್ಕನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸಮಯ ಸಿಕ್ಕಾಗೆಲ್ಲ ಕೂತು ಪಟ್ಟಂಗ ಹೊಡೆಯೋ ಬದಲು ನಿಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ತಾ ಬನ್ನಿ. ಗಿಡಗಳನ್ನ ನೋಡ್ತಾ, ಹಕ್ಕಿಗಳನ್ನ ಕೇಳ್ತಾ, ದೇವಸ್ಥಾನದಲ್ಲಿ ಕೂತ್ಕೊಂಡು, ಗೋವುಗಳ ಜೊತೆಯಲ್ಲಿ ಕೂತ್ಕೊಂಡು ಇನ್ಹೇಲ್, ಹೋಲ್ಡ್, ಎಕ್ಸೇಲನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ತುಂಬ ಮ್ಯಾಜಿಕಲ್ ಚೇಂಜಸ್ ಆಗುತ್ತೆ. ಆದರೆ ಈ ಚೇಂಜಸ್ ಆಗೋದನ್ನು ನೋಡೋದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ನನ್ನ ಮಾತು ಕೇಳಿ ಹ್ಞೂ ಅಂದರೆ ಅದಾಗಲ್ಲ. ಕೂತ್ಕೊಂಡು ಅಷ್ಟು ಮಾಡಬೇಕು. ಅಷ್ಟು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಆ ಚೇಂಜಸನ್ನು ನೀವು ಫೀಲ್ ಮಾಡ್ಕೊಳ್ಳೋಕ್ಕಾಗತ್ತೆ. ಓಕೆನಾ?